ನಮಸ್ಕಾರ. ಬನ್ನಿ ರೈತ ಮಿತ್ರರೇ, ನಾನು ನಿಮ್ಮ ರವೀಂದ್ರ PK F2G ಚಾನಲ್ಗೆ ಸ್ವಾಗತ. ಇಲ್ಲಿ ನಾನು ನಿಮ್ಮನ್ನು ದ್ರಾಕ್ಷಿ ಪ್ಲಾಟ್ಗೆ ಯಾಕೆ ಕರೆದುಕೊಂಡು ಬಂದಿದ್ದೀನಿ ಅಂತಂದರೆ, ಹಸಿ ದ್ರಾಕ್ಷಿನ ಒಣ ದ್ರಾಕ್ಷಿ ಅಥವಾ ಡ್ರೈ ಫ್ರೂಟ್ಸ್ ಹೇಗೆ ಮಾಡುತ್ತಾರೆ ಅನ್ನೋದರ ಬಗ್ಗೆ ನಿಮಗೆ ನಾನು ಈ ವಿಡಿಯೋದಲ್ಲಿ ಒಂದು ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಇಲ್ಲಿ ಎಲ್ಲವೂ ಅರ್ಥ ಆಗುತ್ತೆ ಗೆಳೆಯರೆ. ಹಾಗೆ ಈ ವಿಡಿಯೋವನ್ನು ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಬೆಲ್ ಗಂಟೆನ ಮೇಲೆ ಒತ್ತಿ ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಬರ್ತವೆ ಗೆಳೆಯರೆ. ಬನ್ನಿ ಹಾಗಾದರೆ ಇಲ್ಲಿ ನೋಡೋಣ. ಈಗ ನಾವು ಇಲ್ಲಿ ದ್ರಾಕ್ಷಿ ಕಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವೀಗ ಕಾಣ್ತಾ ಇರೋದೆಲ್ಲ ನೋಡ್ತಾ ಇರ್ಬೋದು. ಹೆಣ್ಮಕ್ಳು ಇದ್ದಾರೆ, ಹಾಗೆಯೇ ಗಂಡುಮಕ್ಕಳು ಇದ್ದಾರೆ. ದ್ರಾಕ್ಷಿ ಕಟಿಂಗ್ ಮಾಡಿ ಟ್ರೇಗಳನ್ನು ಎಲ್ಲ ತುಂಬ್ತಾ ಇದ್ದಾರೆ ನೋಡಿ. ಇವೆಲ್ಲ ಟ್ರೇಗಳು. ಈ ದ್ರಾಕ್ಷಿನ ಕಟ್ ಮಾಡೋಕ್ಕೆ ಚಿಕ್ಕದಾಗಿರ್ತಕ್ಕಂಥ ಕತ್ತರಿಗಳಿರ್ತವೆ. ಆ ಕತ್ತರಿನ ಅವರು ಪ್ರತಿ ವರ್ಷ ಕಟಿಂಗ್ ಮಾಡೋದು ಅವ್ರಿಗೆ ಗೊತ್ತೇ ಇರುತ್ತೆ. ಅವರಾಗಿ ಕೊಂಡು ಇಟ್ಕೊಂಡಿರ್ತಾರೆ. ಇಲ್ಲ, ಆ ದ್ರಾಕ್ಷಿ ಬೆಳೆ ಮಾಡಿದ ಮಾಲೀಕರ ಹತ್ರ ಕತ್ತರಿಗಳು ಇರ್ತವೆ. ಅವ್ರ ಕಡೆಯಿಂದನೂ ತೊಗೊಂಡು ಇವರು ಕಟ್ ಮಾಡ್ತಾರೆ ಗೆಳೆಯರೆ. ಇಲ್ಲಿ ನೀವು ನೋಡ್ಬೋದು, ಈ ಒಂದು ಟ್ರೇ 15 kg ಹಸಿ ದ್ರಾಕ್ಷಿಯನ್ನು ಹಿಡಿಯುತ್ತೆ ಗೆಳೆಯರೆ. ಇದು ಈ ರೀತಿ ಇವರು 400 ಟ್ರೇಗಳನ್ನು ಕಟ್ ಮಾಡಬೇಕು ಗೆಳೆಯರೆ. ಇವರು 10 ಜನರು ಇರ್ತಾರೆ, 10 ರಿಂದ 12 ಜನ, ಕೆಲವೊಮ್ಮೆ ಹೆಚ್ಚು ಕಡಿಮೆ ಇರ್ತಾರೆ ಗೆಳೆಯರೆ. 400 ಟ್ರೇಗಳು ಸೇರಿ 15 kg ಅಂತ 6 ಟನ್ ಹಸಿ ದ್ರಾಕ್ಷಿ ಆಗುತ್ತೆ ಗೆಳೆಯರೆ. ಈ 6 ಟನ್ ಹಸಿ ದ್ರಾಕ್ಷಿಯಿಂದ ಒಂದು ಫುಲ್ ರ್ಯಾಕ್ ತುಂಬತ್ತೆ ಗೆಳೆಯರೆ. ಅಂದರೆ 1.5 ಟನ್ ಮಣುಕ ಆಗುತ್ತೆ ಗೆಳೆಯರೆ. ಅದು ಒಣಗಿದ ನಂತರ ಹೆಚ್ಚು ಆಗ್ಬೋದು, ಸ್ವಲ್ಪ ಕಡಿಮೆನೂ ಆಗ್ಬೋದು. ಅಂದರೆ 6 ಟನ್. ಈ ರೀತಿ ಕಟಿಂಗ್ ಮಾಡಿ ಟ್ರೇಗಳನ್ನು ತುಂಬಿದ ನಂತರ ಇವುಗಳನ್ನು ಟ್ರ್ಯಾಕ್ಟರ್ ಒಳಗಡೆ ಟ್ರೇಗಳನ್ನು ಹೇರಿಕೊಂಡು ಆ ರ್ಯಾಕಿನೆಡೆಗೆ ಓದು ಸ್ಟಾಕ್ ಮಾಡಲಾಗತ್ತೆ. ಈಗ ಹೆಚ್ಚು ಕಡಿಮೆ ಎಲ್ಲ ಟ್ರೇಗಳು ತುಂಬಿದಾವೆ ಗೆಳೆಯರೆ. ಈ ರೀತಿ ಎಲ್ಲ ತುಂಬಿದಂಥ ಟ್ರೇಗಳನ್ನು ಇನ್ನು ಮುಂದೆ ಟ್ರ್ಯಾಕ್ಟರ್ ಬರ್ತಾ ಇದೆ. ಅದರಲ್ಲಿ ಇಲ್ಲಿ ನೋಡ್ಬೋದು, ಕತ್ತರಿಯಿಂದ ಕಟ್ ಮಾಡ್ತಾ ಇದ್ದಾನೆ. ಕತ್ತರಿ ಕೂಡ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ನೋಡಿ, ಈ ರೀತಿಯಾದಂಥ ಕತ್ತರಿಗಳಿರ್ತವೆ ಗೆಳೆಯರೆ. ಇಲ್ಲಿ ಟ್ರ್ಯಾಕ್ಟರ್ ಬಂದಿದೆ, ಎಲ್ಲ ಲೋಡಿಂಗ್ ಆಗ್ತಾ ಇದೆ ನೋಡಿ.
ಇನ್ನುಳಿದವರು ಕಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಇವರು ಟ್ರ್ಯಾಕ್ಟರ್ ಒಳಗಡೆ ಟ್ರೇಗಳನ್ನು ಹೇರಿಕೊಳ್ಳೋದಕ್ಕೆ ಟ್ರೇಗಳನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಆ ಒಂದು ಟ್ರ್ಯಾಕ್ಟರಿಂದ ಆ ಟ್ರೇಗಳನ್ನೆಲ್ಲವನ್ನು ತಂದು ಇಲ್ಲಿ ರ್ಯಾಕಿನ ಹತ್ರ ಇದು ನೀವು ಕಾಣ್ತಾ ಇರೋದು ನೋಡ್ಬೋದು. ರ್ಯಾಕು ಇದೆ, ಇಲ್ಲಿ ಟ್ರೇಗಳನ್ನು ಕೂಡ ಸಂಗ್ರಹ ಮಾಡಿ ಇಡಲಾಗಿದೆ. ಇಲ್ಲಿ ಇನ್ನೂ ಆ ರ್ಯಾಕಿನ ಒಂದು ಹೆಣಿಕೆ ನೆಟ್ ಹಾಕುವ ಒಂದು ಕೆಲಸ ಇನ್ನೂ ಕಾರ್ಯ ನಡೀತಾ ಇದೆ. ಹಾಗೆ ಗೆಳೆಯರೆ, ಇನ್ನೂ ಕೆಲಸ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ಇವು ಡಿಪ್ಪಿಂಗ್ ಆಯಿಲ್ ಅಂತ ಗೆಳೆಯರು. ಇವು 100 ಲೀಟ್ರದ ಒಂದೊಂದು ಕ್ಯಾನ್ಗಳಿವೆ. ಇದು ಡಿಪ್ಪಿಂಗ್ ಆಯಿಲು. ಇದು ಮನಕ ಮಾಡೋದಕ್ಕೆ ಇವು ಕೆಲವೊಂದು ಕೆಮಿಕಲ್ಗಳಿವೆ. ಇವು ಇಂಪಾರ್ಟೆಂಟು, ಪ್ಲಾಟಿನಮ್ 1 ನಂಬರ್ ಅಂತ ಡಿಪ್ಪಿಂಗ್ ಆಯಿಲು. ಡಿಪ್ಪಿಂಗ್ ಆಯಿಲ್ನ 900 ml ಹಾಕ್ತಾರೆ. ನೋಡ್ಬೋದು, ಅದರ ಮೇಲೆ ದ್ರಾಕ್ಷಿ ಒಂದು ಚಿತ್ರಣ ಕೂಡ ಇದೆ. ಇದು ಪೊಟ್ಯಾಷಿಯಮ್ ಕಾರ್ಬೋನೇಟ್ ಅಂತ. ಇದು ಪೌಡ್ರ್ ಫಾರ್ಮ್ನಾಗ ಬರ್ತದೆ. ಅದು ಲಿಕ್ವಿಡ್ಡು 99% ಇದೆ ನೋಡಿ. ಇದು ಕೂಡ ಭಾಳ ಮುಖ್ಯವಾದದ್ದು. ಪೊಟ್ಯಾಷಿಯಮ್ ಕಾರ್ಬೋನೇಟ್ 1200 ಗ್ರಾಮ. ಇನ್ಮೇಲೆ ಶೈನರ್ ಅಂತ ಬರುತ್ತೆ, ಲೋಗಾಸ್. ಇದು ಕೂಡ ಇಂಪಾರ್ಟೆಂಟು. ಇದು ಕಾಯಿಗಳು ಹೊಳಪು ಬರುವ ಹಾಗೆ ಮಾಡುತ್ತೆ ಗೆಳೆಯರದು. ಈ ಲೋಗಾಸ್ 100 ml. ರ್ಯಾಕಿಗೆ ಮೊದಲಿಗೆ ಶೆಡ್ ನೆಟ್ ಹಾಕೋಕೆ ಮುಂಚೆ ಒಳಗಡೆ ಟಾರ್ಪಾಲಿನನ್ನು ಹಾಕಲಾಗತ್ತೆ. ಮಳೆ ಬಂದಾಗ ದ್ರಾಕ್ಷಿನ ಬಟಿ ಕೊಡುವಾಗ ಇದನ್ನು ಮುಚ್ಚಲೇಬೇಕು. ಮುಚ್ಚಿದ ನಂತರ ಒಳಗಿನ ಹವೆ ಹೊರಗಡೆ ಬರಬಾರ್ದು. ಆ ರೀತಿ ಒಳಗಡೆನೇ ಸುತ್ತಾಕಿ ದ್ರಾಕ್ಷಿ ಎಲ್ಲ ಹಣ್ಣುಗಳಿಗೂ ತಾಗುವ ಹಾಗೆ ಅದು ಹಿಡಿದಿಡತ್ತೆ. ಆ ಕಾರಣಕ್ಕಾಗಿ ಈ ಟಾರ್ಪಾಲಿನ್ ಭಾಳ ಮುಖ್ಯವಾದದ್ದು. ಇಲ್ಲಿ 50 ಲೀಟ್ರಿನ ಜಂಬೋಗಳಿವೆ. ನೀರು ತುಂಬಿ ಅದರಲ್ಲಿ ಈಗ ಕಾರ್ಬೋನೇಟನ್ನು ಹಾಕಿದ್ದಾರೆ. ಪೊಟ್ಯಾಷಿಯಮ್ ಕಾರ್ಬೋನೇಟು 1200 ಗ್ರಾಮ್ನಂತೆ. ಹಾಗೆ ಅದರಲ್ಲಿ ಶೈನರ್ ಕೂಡ ಹಾಕಿದ್ದಾರೆ 100 ml ರಂತೆ. ಇವು 6 ಜಂಬೋಗಳಿವೆ ಕೆಳೆಯರೆ. ಇಲ್ಲಿ 50 ಲೀಟ್ರಿನ 6 ಜಂಬೋಗಳು. ಒಂದು ಸೈಡ್ 6, ಮತ್ತೊಂದು ಸೈಡ್ 6. ಹೀಗೆ ಒಂದು ಸೈಡ್ 200 ಟ್ರೇ, ಇನ್ನೊಂದು ಸೈಡ್ 200 ಟ್ರೇ. ಯಾಕಂದರೆ ಅದು ರ್ಯಾಕು 6 ಫೂಟ್ ಅಗಲ ಇರುತ್ತೆ ಗೆಳೆಯರೆ, ಒಂದು 100 ಫೂಟ ಉದ್ದ ಇರುತ್ತೆ. ಒಂದು ಸೈಡು 3 ಫೂಟ್ವರೆಗೆ ಒಂದು ಟೀಮ್ ಮುಗಿಯುತ್ತೆ. ಇಬ್ಬರಿಬ್ಬರಂತೆ ಒಂದೊಂದು ಟೀಮ್ ಮಾಡ್ಕೊಂಡಿರ್ತಾರೆ, 4 ಜನರು ಸೇರಿ. ಒಂದು ಸೈಡ್ ಇಬ್ಬರು, ಇನ್ನೊಂದು ಸೈಡ್ ಇಬ್ಬರು ಸೇರಿ ಕಾಯಿಗಳನ್ನು ಔಷಧಿಯಲ್ಲಿ ಅದ್ದಿ ಹಾಕ್ತಾರೆ. ಈಗ ಡಿಪ್ಪಿಂಗ್ ಆಯಿಲ್ನ ಹಾಕ್ತಾ ಇದ್ದಾನೆ. ಕಾರ್ಬೋನೇಟ್ ಮೊದಲಿಗೆ ಹಾಕಿದ್ದಾನೆ, ಶೈನರ್ ಕೂಡ ಹಾಕಿದ್ದಾನೆ. ಈ ಬ್ಯಾಗ್ನಲ್ಲಿರೋದು ಕಾರ್ಬೋನೇಟು, ಆ ಬಕೆಟ್ನಲ್ಲಿರೋದು ಡಿಪ್ಪಿಂಗ್ ಆಯಿಲ್ ಕೂಡ. ಡಿಪ್ಪಿಂಗ್ ಆಯಿಲು 900 ml ಅಂತೆ ಹಾಕ್ತಾ ಇದ್ದಾನೆ ನೋಡಿ.
ಆ ಕಾರ್ಬೋನೇಟ್ ಕೂಡ ಇದೇ 1 ಲೀಟ್ರಿನ ಮಾಪನ ಮುಖಾಂತರ ಇಷ್ಟು ತುಂಬಿತಪ್ಪ ಅಂತಂದರೆ ಇಷ್ಟು ಗ್ರಾಮ್ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ಆ ಕಾರಣದಿಂದ ಇದೇ ಒಂದು ಜಗ್ಗಿನ ಮಾಪಿನಿಂದ ಹಾಕಿದ್ದಾನೆ. ಈಗ ನೀವು ನೋಡ್ಬೋದು ಟ್ರೇಗಳನ್ನು ಆ ಔಷಧಿಯಲ್ಲಿ ಎದ್ದಿ ತೆಗೆಯಲಾಗ್ತಾ ಇದೆ. ಔಷಧಿಯಲ್ಲಿ 1 ನಿಮಿಷ ಆದರೂ ಮುಳುಗಿ ಇರಬೇಕು ಗೆಳೆಯರಿವು. ಹೀಗೆ 6 ಜಂಬೋ ಇರ್ತವೆ ಗೆಳೆಯರೆ. 6 ಜಂಬೋದಲ್ಲಿ ಒಂದೊಂದಾಗಿ ತೆಗಿತಾ ಎದ್ದು ಬರ್ತಾ ಕೆಲಸ ಮಾಡ್ತಾ ಬರೋದ್ರೊಳಗಡೆ ಅಷ್ಟು ಟೈಮ್ ಆಗಿಬಿಟ್ಟಿರುತ್ತೆ ಗೆಳೆಯರೆ. ಈಗ ಎದ್ದಿದಂಥ ಒಂದು ಕಾಯಿಗಳನ್ನು ಟ್ರೇನಲ್ಲಿ ತಂದು ಈ ನೆಟ್ನಲ್ಲಿ ಹಾಕಿದಾನೆ ನೋಡಿ ಗೆಳೆಯರೆ. ಗುಂಪಾಗಿ ಬಿದ್ದಿರ್ತವೆ. ಆ ಟ್ರೇದಿಂದ ತಂದು ಹಾಕಿದ ತಕ್ಷಣ ಅವುಗಳನ್ನು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರು ಅವುಗಳನ್ನು ತೆಳ್ಳಗೆ ಮಾಡ್ತಾಯಿದ್ದಾರೆ ನೋಡಿ. ಗುಂಪಾಗಿರ್ತಕ್ಕಂಥ ಒಂದು ಕಾಯಿಗಳನ್ನು ಈ ರೀತಿ ಒಂದೊಂದಾಗಿ ಗೊನೆಯನ್ನು ತೆಗೆದು ತೆಳ್ಳಗೆ ಹಾಕಲಾಗತ್ತೆ ಗೆಳೆಯರೆ. ಈ ರೀತಿ ನೋಡ್ಬೋದು ಯಾವ ರೀತಿ ಅವರು ಕಾಯಿಗಳನ್ನು ತೆಳ್ಳಗೆ ಹಾಕಿದ್ದಾರೆ ಅನ್ನೋದನ್ನು ನೋಡ್ಬೋದು. ಯಾವ ರೀತಿ ಹಾಕ್ತಾ ಇದ್ದಾರೆ ಅನ್ನೋದನ್ನು ನೀವು ಇಲ್ಲಿ ಕಾಣಬಹುದು ಗೆಳೆಯರೆ. ಈ ರೀತಿಯಾಗಿ ಈ ಹಸಿ ದ್ರಾಕ್ಷಿ ಒಂದು ಕೆಲಸ ನಡೆಯುತ್ತೆ. ಇಲ್ಲಿ ಎತ್ತರ ಆಗಿರ್ತಕ್ಕಂಥ ಒಂದು ನೆಟ್ಟಿನಲ್ಲಿ ಕೆಳಗಡೆ ಒಂದು ಸ್ಟೂಲ್, ಎತ್ತರವಾದಂಥ ಒಂದು ಸ್ಟೂಲ್ಗಳನ್ನು ಇಟ್ಕೊಂಡು ಈ ರೀತಿ ಕಾಯಿಗಳನ್ನು ಹಾಕಲಾಗತ್ತೆ ನೋಡಿ ಗೆಳೆಯರೆ. ಟ್ರೇನೇ ಎತ್ತಿ ಒಳಗಡೆ ಹಾಕಲಾಗತ್ತೆ ಗೆಳೆಯರೆ. ಸ್ಟೂಲ್ ಕೂಡ ಈ ಸೈಡ್ 2 ಆ ಸೈಡ್ 2 ಕಂಪಲ್ಸರಿ ಬೇಕೇ ಬೇಕು. ಈ ಒಂದು ರ್ಯಾಕ್ ತಯಾರಾಗೋದಕ್ಕೆ ಕಬ್ಬಿಣದು ಕಡಿಮೆ ಅಂದರೂ 1,50,000ವರೆಗೆ ಖರ್ಚಾಗತ್ತೆ ಗೆಳೆಯರೆ. ಈಗ ಮತ್ತೆ ಕಬ್ಬಿಣದ ದರ ಹೆಚ್ಚಾಗಿರೋದ್ರಿಂದ ಇನ್ನೂ ಹೆಚ್ಚಿಗೆ ಆಗ್ಬೋದು ಹೊರತು ಕಡಿಮೆ ಆಗೋದಿಲ್ಲ ಗೆಳೆಯರೆ. ಈ ರೀತಿ ಆ ಟಾರ್ಪಾಲಿನ ಒಳಗಡೆ ಹಾಕಿದ ನಂತರ ಮೇಲೆ ಈ ಶೆಡ್ ನೆಟ್ನ ಮೇಲ್ಗಡೆ ಹೊಚ್ಚಲಾಗತ್ತೆ ಗೆಳೆಯರೆ. ಬರೀ ನೆರಳಲ್ಲೇ ಒಣಗಿಸ್ತಕ್ಕಂಥ ಒಂದು ಈ ಪದ್ಧತಿ ಇದೆ ಗೆಳೆಯರೆ. ಇದು ಈ ರೀತಿಯಾಗಿ ನೆರಳಲ್ಲಿ ಮತ್ತು ಔಷಧಿಯ ಮುಖಾಂತರ ಒಣಗತಕ್ಕಂಥ ಒಂದು ಈ ದ್ರಾಕ್ಷಿ ಕೆಲಸ ಗೆಳೆಯರೆ. ಅದು ಇಲ್ಲಿ ನೀವು ಕಾಣ್ಬೋದು. ಈ ರೀತಿಯಾಗಿ ಟಾರ್ಪಾಲಿನ್ನು ಮತ್ತು ಶೆಡ್ ನೆಟ್ಟು ಇನ್ಮೇಲೆ
ಈಗ ಹಾಕಿ ದ್ರಾಕ್ಷಿನ ಬೆಲೆಯಲ್ಲಿ ಹಾಕಿ 3 ದಿನ ಆಯಿತು. 3 ದಿನಗಳಿಗೊಮ್ಮೆ ಮತ್ತೊಮ್ಮೆ ಸ್ಪ್ರೇ ಮಾಡಬೇಕಾಗತ್ತೆ ಗೆಳೆಯರಿ. ಅದೇ ಒಂದು ಪ್ರಮಾಣದಲ್ಲಿ ಒಂದು ಔಷಧಿಯನ್ನು ಹಾಕಿ ಪೊಟ್ಯಾಷಿಯಂ ಕಾರ್ಬೋನೇಟ್ 1200 ಗ್ರಾಮ್ ಗೆಳೆಯರಿ. ಅದು ನಾವು ಒಂದು ಪೂರ್ತಿ ರ್ಯಾಕ್ ಆಗೋದಕ್ಕೆ 2 ಜಂಬು ಔಷಧಿಯನ್ನು ಹಿಡಿಯುತ್ತೆ, 2 ಜಂಬು ನೀರನ್ನ ಹಿಡಿಯುತ್ತೆ ಗೆಳೆಯರಿ. ಅದು ಹೆಚ್ಚಿಗೆ ಬೇಕಾದರೆ ಮತ್ತಷ್ಟು ಹಾಕಿಕೊಂಡು ಕಲಿಸ್ಕೊಳ್ತಾರೆ. ಈ ಜಂಬು ಕೆಪಾಸಿಟಿ 50 ಲೀಟ್ರ್ ಗೆಳೆಯರೆ. 50 ಲೀಟ್ರ್ ನೀರನ್ನ ಹಿಡಿತವೆ ಇವು. ಈ ರೀತಿ ಆ ಪೊಟ್ಯಾಷಿಯಂ ಕಾರ್ಬೋನೇಟ್ ಕರಗೋದಕ್ಕೆ ಕೈಯಿಂದ ಕಲಕ್ತಾ ಇದ್ದಾನೆ ಗೆಳೆಯರೆ. ಇದು ಟ್ರ್ಯಾಕ್ಟರ್ STP ಅಂತ. ಇದು 900 ಡಿಪ್ಪಿಂಗ್ ಆಯಿಲ್, 900 ml. ಈ ಆಯಿಲು ಪೊಟ್ಯಾಷಿಯಂ ಕಾರ್ಬೋನೇಟು ಈ ಹಸಿಕಾಯಿಯನ್ನು ಒಂದು ಅಟ್ಟಿಸುವಂಥ ಒಂದು ಕೆಲಸ ಮಾಡುತ್ತೆ ಗೆಳೆಯರೆ. ಅದರ ಒಳಗಡೆ ಇರ್ತಕ್ಕಂಥ ನೀರಿನ ಅಂಶ ಅಟ್ಟಿಸಿ ಅದರೊಳಗೆ ಇರ್ತಕ್ಕಂಥ ಓನ್ಲಿ ಶುಗರ್ ಮಾತ್ರ ಉಳಿಬೇಕು, ಆ ರೀತಿ ಅಟ್ಟಿಸುವಂಥ ಕೆಲಸವನ್ನು ಮಾಡುತ್ತೆ. ಈ ರೀತಿ ಪ್ರತಿ 3 ದಿನಗಳಿಗೊಮ್ಮೆ 3 ಸ್ಪ್ರೇಯನ್ನು ಕೊಡಲಾಗುತ್ತೆ ಗೆಳೆಯರೆ. ಔಷಧಿಯಿಂದ ಟ್ರೇನ ಎದ್ದಿ ಹಾಕಿದ ನಂತರ 3 ಸ್ಪ್ರೇನ ಕೊಡಲಾಗುತ್ತೆ. ಇನ್ಮೇಲೆ ಶೈನರ್ನ ಅದಕ್ಕೆ 100 ml ಅದಕ್ಕೆ 100 ml ಆ ಜಂಬಕ್ಕೆ ಹಾಕಲಾಗತ್ತೆ ಗೆಳೆಯರೆ. ಈ ರೀತಿ ಹಾಕಿ ಕಲಕಿ ಇನ್ಮೇಲೆ ಟ್ರ್ಯಾಕ್ಟರ್ ಚಾಲೂ ಮಾಡಿ ಔಷಧಿಯನ್ನು ಪುಷ್ ಮಾಡೋ ಥರ ಮಾಡಬೇಕಾಗತ್ತೆ ಗೆಳೆಯರೆ. ಅಲ್ಲಿ ಒಳಗಡೆ ದ್ರಾಕ್ಷಿಯಲ್ಲಿ ಸ್ಪ್ರೇ ಮಾಡೋಕ್ಕೆ ಶುರು ಆಗಿದೆ ಗೆಳೆಯರೆ. ಬನ್ನಿ ನೋಡುವರಂತೆ. ಈ ರೀತಿ ಕಾಯಿಗಳಿರುವಾಗ ಪೂರ್ತಿ ಯಾವುದೇ ಹಣ್ಣು ಉಳಿಯಲಾರ್ದಂಗೆ ಅವುಗಳ ಮೇಲೆ ಔಷಧಿ ಕುಳಿತು ಸೋರೋ ಥರ, ಅಂದರೆ ಎಲ್ಲವೂ ಯಾವುದೇ ಒಂದು ಹಣ್ಣು ಕೂಡ ಉಳಿಬಾರ್ದು, ಆ ರೀತಿ ಸ್ಪ್ರೇ ಮಾಡಲಾಗತ್ತೆ ಗೆಳೆಯರೆ. ಇಲ್ಲಿ
ಇಲ್ಲಿ ನೀವು ಕಾಣ್ಬೋದು ಯಾವ ರೀತಿ ಸ್ಪ್ರೇ ಮಾಡ್ತಾ ಇದ್ದಾನೆ ಅನ್ನೋದು ನೋಡ್ಬೋದು. ಈ ರೀತಿ 3 ಸ್ಪ್ರೇ ಆದ ನಂತರ ಆ ದ್ರಾಕ್ಷಿ ಹಣ್ಣು ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ನೀವು ನೋಡ್ಬೋದು ಗೆಳೆಯರೆ. ಈ ರೀತಿ ಅಟ್ಟಿಸಿ ಅದರೊಳಗೆ ನೀರಿನ ಅಂಶ ಎಲ್ಲವೂ ಹೋಗಿ ಒಣ ಮುಣುಕಿನ ಒಂದು ಆಕಾರಕ್ಕೆ ಬಂದಿದೆ ಗೆಳೆಯರೆ. ಅದರೊಳಗಡೆ ಈಗ ಉಳಿದಿರೋದು ಶುಗರ್ ಮಾತ್ರ, ಸ್ವೀಟು ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಆಗಿದೆ ಅನ್ನೋದನ್ನು. ಇನ್ಮೇಲೆ ಇದರ ಒಂದು ಮುಂದಿನ ಒಂದು ಹಂತ ಇನ್ನು ಬಿಟಿ ಕೊಡ್ತಕ್ಕಂಥ ಒಂದು ಕೆಲಸ ಬರುತ್ತೆ ಗೆಳೆಯರೆ. ಅದಕ್ಕಾಗಿ ಏನೇನು ಮಾಡಲಾಗತ್ತೆ ಅನ್ನೋದನ್ನು ನೀವು ನೋಡ್ಬೋದು. ಈ ದ್ರಾಕ್ಷಿ ಮಣುಕ ಆಗಬೇಕಾದ್ರೆ ಒಟ್ಟು 13 ದಿನಗಳು ಬೇಕು. ಈ ರೀತಿ ಒಣಗಿದಂತಹ ಒಂದು ದ್ರಾಕ್ಷಿ ಇದರ ಮೇಲೆ ಇನ್ನೂ ಸ್ವಲ್ಪ ಎಣ್ಣೆಯ ಅಂಶ ಅದು ಇರುತ್ತೆ ಗೆಳೆಯರೆ. ಅದರ ಮೇಲೆ ಈ ಎಣ್ಣೆಯ ಅಂಶ ಅದರ ಏನಾದರೂ ಒಂದು ಹಸಿ ಇರ್ತಕ್ಕಂಥ ಒಂದು ದ್ರಾಕ್ಷಿ ಪೂರ್ತಿ ಎಲ್ಲವೂ ನಾಶಿಯಾಗಿ ಹೋಗೋದಕ್ಕೆ ಈ ಒಂದು ಗಂಧಕನ ಕೊಡಲಾಗುತ್ತೆ ಗೆಳೆಯರೆ. ಅದಕ್ಕಿಂತ ಮೊದಲನೇ ಒಂದು ಹಂತ ಈ ಟಾರ್ಪಾಲಿನನ್ನು ಕೆಳಗಡೆ ಇಳಿಬಿಡೋದು. ಪೂರ್ತಿಯಾಗಿ ಈ ಟಾರ್ಪಾಲಿನನ್ನು ಉಚ್ಚಿ ಕೆಳಗಡೆ ಪ್ಯಾಕ್ ಮಾಡಲಾಗತ್ತೆ ಗೆಳೆಯರೆ. ಪ್ಯಾಕ್ ಮಾಡಿದ ನಂತರ ಅದಕ್ಕೆ ಈ ರ್ಯಾಕ್ ಎಷ್ಟು ಉದ್ದ ಇದೆ ನೋಡು, ಅದನ್ನು ಮೂರು ಭಾಗ ಮಾಡಿ ಮಧ್ಯದಲ್ಲಿ 2, ದಂಡೆಗೆ 2, ಈ ರೀತಿಯಾದಂಥ ಒಂದು 4 ಇಂಚು ತಗ್ಗು ಮತ್ತು 1.5 ಫೂಟ್ ಅಗಲ ಈ ರೀತಿಯಾದಂಥ ತಗ್ಗನ್ನು ಮಾಡಬೇಕಾಗತ್ತೆ ಗೆಳೆಯರೆ. ಯಾಕೆ ಅಂತಂದರೆ ಅದರಲ್ಲಿ ಗಂಧಕವನ್ನು ಹಾಕಲಾಗತ್ತೆ. ಆ ಗಂಧಕ ಉರಿ ಹೆಚ್ಚಿದ ತಕ್ಷಣ ಕರಗಿ ನೀರಾಗೋಕ್ಕೆ ಶುರುವಾಗುತ್ತೆ ಗೆಳೆಯರೆ. ಅದಕ್ಕೆ ಪ್ಲಾಸ್ಟಿಕ್ ಥರ ಉರಿ ಹತ್ಕೊಂತ ಅದು ತನ್ನಲ್ಲಿರ್ತಕ್ಕಂಥ ಒಂದು ಕೆಮಿಕಲ್ನ ಬಿಡೋಕ್ಕೆ ಶುರು ಮಾಡುತ್ತೆ ಗೆಳೆಯರೆ. ಆ ಕಾರಣಕ್ಕಾಗಿ ಅದು ಹರಿದಾಡಿ ಈ ಒಂದು ಟಾರ್ಪಾಲಿನಿಗೆ ಬಂದು ಹತ್ತಬಾರ್ದು. ಅದೇನಾದರೂ ಅದಕ್ಕೆ ಬಂದು ಟಚ್ ಆಯಿತು ಅಂತಂದರೆ ಇಡೀ ಆ ಟಾರ್ಪಾಲಿನ್ನು, ಆ ಶೆಡ್ನೆಟ್ಟು ಎಲ್ಲವೂ ಸುಟ್ಟು ಕರ್ಕಲಾಗಿ ಹೋಗಿಬಿಡುತ್ತೆ ಗೆಳೆಯರೆ. ಅದರಲ್ಲಿರ್ತಕ್ಕಂಥ ಗಂಧಕದ ಅಂಶ ಎಲ್ಲವೂ ಹೊರಗಡೆ ಹೋಗಿಬಿಡುತ್ತೆ. ಹೀಗಾಗಿ ಆ ದ್ರಾಕ್ಷಿ ಮಣಿಕೆ ಬಟ್ಟಿ ಕೊಡೋದೇ ಮಿಸ್ ಆಗಿ ಹೋಗಿಬಿಡುತ್ತೆ ಗೆಳೆಯರೆ, ತಪ್ಪಿ ಹೋಗಿಬಿಡುತ್ತೆ. ಆ ಕಾರಣಕ್ಕಾಗಿ ಈ ರೀತಿಯಾದಂಥ ಒಂದು ಪ್ರೊಸೀಜರ್ನ ಮಾಡಲೇಬೇಕು. ಆ ದ್ರಾಕ್ಷಿ ರ್ಯಾಕ್ನ 3 ಭಾಗ ಮಾಡಿ ದಂಡೆಗೆ 2, ಮಧ್ಯದಲ್ಲಿ 2 ಈ ರೀತಿ ಮಾಡಿ ಇಲ್ಲಿ ಗಂಧಕದ ಒಂದು ಪೌಡ್ರನ್ನ ತಂದು ಹಾಕಿ ಉರಿ ಹಚ್ಚಲಾಗತ್ತೆ ಗೆಳೆಯರೆ. ಅದಕ್ಕಿಂತ ಮೊದಲು ಈ ಕಾಯಿಗಳಿಗೆ ಮತ್ತೊಮ್ಮೆ ಸ್ಪ್ರೇ ಮಾಡಲಾಗತ್ತೆ ಗೆಳೆಯರೆ. ಗಂಧಕ ಕೊಡೋಕ್ಕಿಂತ ಮುಂಚೆ ಅದರಲ್ಲಿ 200 ಗ್ರಾಮ
ಪೊಟ್ಯಾಷಿಯಂ ಕಾರ್ಬೋನೇಟ್ನ ಒಂದೊಂದು ಜಂಬೋನಲ್ಲಿ ಹಾಕಿ ಸ್ಪ್ರೇ ಮಾಡಲಾಗತ್ತೆ ಗೆಳೆಯರೆ. ಇಲ್ಲಿ ಸ್ಪ್ರೇ ನಡೀತಾ ಇದೆ ನೋಡಿ. ಇದು ಗಂಧಕ. ಇದು ಪ್ರತಿಯೊಂದು ತಗ್ಗ ಮಾಡಿದ್ದೆ ಅಲ್ಲ, ಅದಕ್ಕೆ 4 kg ಅಂತೆ, ಪ್ರತಿಯೊಂದಕ್ಕೂ 4 kg ಅಂತೆ ಒಯ್ದು ಹಾಕಲಾಗತ್ತೆ ಗೆಳೆಯರೆ. ಪ್ರತಿಯೊಂದು 4 kg ಪ್ರತಿಯೊಂದು ಒಂದೊಂದು ಬುಟ್ಟಿಯಲ್ಲಿ ತುಂಬಿ ಇಡಲಾಗಿದೆ. ಯಾಕೆ ಕಾಗದ ಹಾಕಬೇಕಪ್ಪ ಅಂತಂದರೆ ಈ ಗಂಧಕ ಆ ಬುಟ್ಟಿಗೆ ಅಂಟ್ಕೊಂಡ್ಬಿಡುತ್ತೆ ಗೆಳೆಯರೆ. ಇದೊಂದು ಪೌಡರ್ ಫಾರ್ಮು. ಒಟ್ಟು 16 kg ಗಂಧಕ ಗೆಳೆಯರೆ. ಇಲ್ಲಿ ಗಂಧಕವನ್ನು ತಂದು ಒಳಗಡೆ ಉರಿ ಹಚ್ಚಲಾಗ್ತಾ ಇದೆ ನೋಡಿ ಗೆಳೆಯರೆ. ಈ ರೀತಿಯಾಗಿ ಹಚ್ಚೆಯಲ್ಲಿ ಬಹಳ ಸಮಯದವರೆಗೆ ನಿಲ್ಲೋದಿಲ್ಲ ಗೆಳೆಯರೆ. ಯಾಕಂದರೆ ಅದರ ಒಂದು ಕಾಟ ಒಳಗಡೆ ಇರ್ತಕ್ಕಂಥ ಎಲ್ಲ ಜೀವಿಗಳು, ಮನುಷ್ಯರೇ ಹೆಚ್ಚು ಹೊತ್ತು ಅಲ್ಲಿ ನಿಂತ್ಕೊಂಡ್ರೆ ಮೂಗಿನಲ್ಲಿ ಅದರ ಒಂದು ಕಾಟವನ್ನು ತಡ್ಕೊಳ್ಳಾರದೆ ಅಲ್ಲೇ ನಾವು ಜೀವವನ್ನು ಬಿಡ್ಬೋದು ಗೆಳೆಯರೆ. ಅಂಥ ಒಂದು ಕಾಟ ಈ ಗಂಧಕದಿಂದ ಉಂಟಾಗುತ್ತೆ ಗೆಳೆಯರೆ. ಅದಕ್ಕಾಗಿ ಇಲ್ಲಿ ಒಂದು ಸ್ಪೀಡಾಗಿ ಕೆಲಸ ನಡೆಯುತ್ತೆ. ಯಾಕಂದರೆ ಎಲ್ಲ ಟಾರ್ಪಾಲಿನಿಂದ ಪ್ಯಾಕ್ ಆಗಿರೋದ ಕಾರಣದಿಂದ ಅದು ಹೇಳ್ತಕ್ಕಂಥ ಒಂದು ಕಾಟ ಅಲ್ಲೇ ಒಳಗಡೆ ರನ್ ಆಗ್ತಾ ಇರುತ್ತೆ, ತಿರುಗ್ತಾ ಇರುತ್ತೆ. ಅಲ್ಲಿ ತುಂಬಿಕೊಂಡು ಮುಂದೆ ಬಂದಂಗೆ ನಾವು ಈ ಕಡೆ ಒಂದು ಸೈಡು ಟಾರ್ಪಾಲಿನನ್ನು ಎತ್ತಿ ಗೇಟ್ ಓಪನ್ ಇಟ್ಟಿರ್ತೀವಿ. ಅಲ್ಲಿ ಬೇಗ ನಾವು ಪಾರಾಗಿ ಮತ್ತೆ ಪ್ಯಾಕ್ ಮಾಡಲಾಗತ್ತೆ. ಈ ರೀತಿ ಅದನ್ನು ಹಚ್ಚುವಾಗ ಮುಖ, ಮೂಗು, ಕಣ್ಣುಗಳೆರಡೇ ಓಪನ್ನು, ಮೂಗಿಗೆ ಬಟ್ಟೆಗಳನ್ನು ಹಾಕ್ಕೊಂಡು ಈ ರೀತಿ ಜಾಗರೂಕತೆಯಿಂದ ಮಾಡಲಾಗುತ್ತೆ ಗೆಳೆಯರಿಗೆ ಕೆಲಸವನ್ನು. ಈ ರೀತಿ ಕೆಲಸ ಇರುತ್ತೆ ಗೆಳೆಯರಿ. ಇದು ಮಣುಕು ಮಾಡೋದು ಏನು ಅಷ್ಟೊಂದು ಸುಲಭದ ಕೆಲಸವಲ್ಲ. ಅದನ್ನು ಮಾಡಿ ನೋಡಿದವರಿಗೆ ಎಲ್ಲವೂ ಗೊತ್ತಿರುತ್ತೆ ಗೆಳೆಯರೆ. ಈ ಬುಟ್ಟಿಯಲ್ಲಿ ಆ ಕಾಗದದಿಂದ ಬಾಗಿಸಿ ಕಾಗದವನ್ನು ಜಗ್ಗಿ ಬಿಟ್ಟರೆ ಆಯಿತು, ಅವನ ತಗ್ಗಿನಲ್ಲಿ ಬಿದ್ದು ಬಿಡುತ್ತೆ. ಈ ರೀತಿ ತೆಳಗೆ ಮಾಡಿ ಅದರ ಮೇಲೆ ಒಂದು ಕಾಗದ ಚೂರ ಇಟ್ಟು ಕಾಗದಕ್ಕೆ ಉರಿ ಹಚ್ಕೊಂಡು ಅದರ ಮೇಲೆ ಸ್ವಲ್ಪ ಪೌಡ್ರನ್ನ ಕೈಯಿಂದ ಈಗ ಉದುರಿಸಿಬಿಡುತ್ತೆ. ಅದು ಹೊತ್ಕೊಂಡು ಉರಿತಾ ಕೂತ್ಕೊಂಡ್ಬಿಡುತ್ತೆ ಗೆಳೆಯರೆ. ಹೀಗೆ ಇದನ್ನು ಮಾಡಿದ ನಂತರ ಎಲ್ಲ ತಾಡ್ಪತ್ರೆನ ಪ್ಯಾಕ್ ಮಾಡಿ ಬೆಳಗಿನ ಜಾವದವರೆಗೂ ಎಲ್ಲಿ ಅದರ ಒಂದು ಹವೆ
ಹೊರಗಡೆ ಹೋಗಲಾರ್ದ ಹಾಗೆ ಫುಲ್ ಪ್ಯಾಕ್ ಮಾಡಲಾಗಿರುತ್ತೆ ಗೆಳೆಯರೆ. ಇದರಿಂದ ದ್ರಾಕ್ಷಿ ಮೇಲಿರ್ತಕ್ಕಂಥ ಜಿಬಿ ಜಿಬಿ ಅಂಶ ಮತ್ತು ಎಣ್ಣೆ ಅಂಶ ಯಾವುದೂ ಉಳಿಯೋದಿಲ್ಲ ಗೆಳೆಯರೆ. ಈ ರೀತಿಯಾಗಿ ಫುಲ್ ಪ್ಯಾಕ್ ಮಾಡಲಾಗಿರುತ್ತೆ. ಇದರ ಒಳಗಡೆ ಯಾವುದಾದ್ರೂ ಒಂದು ಹುಳ ಹುಪ್ಪಡಿ ಯಾವುದೇ ಇದ್ರೂ ಕೂಡ ಅಲ್ಲೇ ಸತ್ತು ಸರ್ವನಾಶ ಆಗಿ ಹೋಗಿಬಿಟ್ಟಿರುತ್ತೆ ಗೆಳೆಯರೆ. ಅಂಥ ಒಂದು ಗಂಧಕದ ಸ್ಮೆಲ್ ಗೆಳೆಯರೆ ಅದು. ಇನ್ನು ಮೇಲೆ ಇದನ್ನು ಎಲ್ಲ ಸೈಡ ಕಲ್ಲಿಟ್ಟಿರ್ತಕ್ಕಂಥದ್ದನ್ನು ಎಲ್ಲವನ್ನು ತೆಗೆದು ತಾಡ್ಪತ್ರೆನ ಒಂದು ಸೈಡು 4 ಸೈಡು ಮೊದಲು ಎತ್ತಿ ಓಪನ್ ಬಿಡಲಾಗುತ್ತೆ ಗೆಳೆಯರೆ. ಒಳಗಡೆ ಇರ್ತಕ್ಕಂಥ ಒಂದು ಕಾಟ ಹೊರಗಡೆ ಹೋಗಿದ ನಂತರ ಆಮೇಲೆ ಮತ್ತೆ ಟಾರ್ಪಾಲಿನನ್ನು ಸುತ್ತಿ ಮೇಲ್ಗಡೆ ಎತ್ತಿ ಕಟ್ಟಲಾಗತ್ತೆ. ಈ ರೀತಿ ಮುಚ್ಚಿ ಪ್ಯಾಕ್ ಮಾಡಲಾಗಿರುತ್ತೆ. ಮೊದಲು ಎಲ್ಲ ನೀವು ನೋಡ್ಬೋದು, ಈ ರೀತಿ ಪ್ಯಾಕ್ ಆಗಿದೆ ನೋಡಿ ಗೆಳೆಯರೆ. ಹೇಗೆ ಒಳಗಡೆ ಒಲೆಯಿಂದ ಹೊಗೆ ಬಂದದ್ದನ್ನು ನಾವೇನಾದರೂ ಜಮಾ ಮಾಡಿಟ್ರೆ ಅದು ಹೇಗೆ ಏಕದಮ್ಮಾಗಿ ಬರುತ್ತೆ, ಆ ರೀತಿ ಏನು ಹೊಗೆ ಬರಲ್ಲ. ಆದರೆ ಒಳಗಡೆ ಇರ್ತಕ್ಕಂಥ ಒಂದು ಕಾಟ ಬರುತ್ತೆ ಗೆಳೆಯರೆ, ಅದು ಸುಟ್ಟು ಈ ರೀತಿಯಾಗಿದೆ ನೋಡಿ. ಗಂಧಕ ಲಿಕ್ವಿಡ್ ಥರ ಆಗಿಬಿಟ್ಟಿದೆ, ಹರಿದಾಡಿ ಅಲ್ಲೇ ಆ ತಗ್ಗಿನಲ್ಲೇ ಎಟ್ಟಿಸಿ ಕಟಕ್ಕಾಗಿಬಿಟ್ಟಿದೆ ಗೆಳೆಯರೆ, ಹಾಡಾಗಿ. ಈಗ ದ್ರಾಕ್ಷಿ ಮಣಕು ಕೂಡ ಕೈಲಿ ಹಿಡಿದ್ರೆ ಹಾಡು ಹರಳಿನ ಥರ ಬಿರುಸಾಗಿರ್ತವೆ ಗೆಳೆಯರೆ. ಆಮೇಲೆ ಇನ್ನು ಮುಂದಿನ ಒಂದು ಹಂತ, ಈ ಶೆಡ್ ನೆಟ್ನ ಹಾಸಿ ಅದನ್ನು ಹೊರಗಡೆ ತೆಗೆಯುವಂಥ ಕೆಲಸ ನಡೆಯುತ್ತೆ ಗೆಳೆಯರೆ. ಈಗ ನೀವು ನೋಡ್ಬೋದು, ಇಲ್ಲಿ ಶೆಡ್ ನೆಟ್ ಹಾಸಲಾಗ್ತಾ ಇದೆ. ಈಗ ಈ ರೀತಿಯಾಗಿ ಮೊದಲು ಸುತ್ತಲೂ ಶೆಡ್ ನೆಟ್ನ ಹಾಸಲಾಗತ್ತೆ ಗೆಳೆಯರೆ. ಯಾಕಂದರೆ ಕಾಳುಗಳು ತೆಗೆಯುವಾಗ ನೆಲದ ಮೇಲೆ ಸಿಡ್ದಾಡಿ ಹೋಗಿ ಬೀಳಬಾರ್ದು. ಯಾಕಂದರೆ ಕಾಲಲ್ಲಿ ಸಿಕ್ಕು ಜಬ್ ಕೂಡ ಆಗಿಬಿಡುತ್ತೆ ಗೆಳೆಯರೆ, ಮಣ್ಣಾಗಿಬಿಡುತ್ತೆ. ಆ ರೀತಿ ಆಗಬಾರ್ದು ಅಂತಲೇ ಅಂದರೆ ಅಗಲವಾಗಿ ಶೆಡ್ ನೆಟ್ನ ಹಾಸಲಾಗುತ್ತೆ ಗೆಳೆಯರೆ. ಕಾಳುಗಳು ಮಣ್ಣಲ್ಲಿ ಬಿದ್ದು ವೇಸ್ಟ್ ಆಗಿಬಿಡ್ತವೆ ಗೆಳೆಯರೆ. ಸಿಕ್ಕಾಪಟ್ಟೆ ಔಷಧಿಯನ್ನು ಹೊಡೆದು ವ್ಯವಸ್ಥೆ ಮಾಡಿ ಈ ರೀತಿಯಾಗಿ ನಾವು ಚೆನ್ನಾಗಿ ಅದನ್ನು ಜೋಪಾನ ಮಾಡಿ ತೆಗೆದುಕೊಂಡ್ರೆ ಅದು ನಮಗೆ ಲಾಭವನ್ನು ತಂದು ಕೊಡುತ್ತೆ. ಇದು ಮೊದಲು ಕಾಯಿಗಳನ್ನು ಇದರಲ್ಲಿ ಟ್ರೇದ ಮುಖಾಂತರ ಹಾಕುವಾಗ ಮತ್ತು ಹರಡುವಾಗ ತೆಳ್ಳಗೆ ಮಾಡುವಾಗ ಉದುರಿ ಬಿದ್ದಂಥ ಕಾಳುಗಳು ಇವುಗಳನ್ನು ಮೊದಲು ತೆಗೆದುಕೊಳ್ಳಲಾಗತ್ತೆ. ಆಮೇಲೆ ಇದೇ ಒಂದು ಮಚ್ಚರದಾನಿಯ ಮೇಲೆ ಈ ಎಲೆಗಳನ್ನು ಹಾಸಿ, ಈ ಅರಿವೆಗಳನ್ನು ಹಾಸಿ ಅದರ ಮೇಲೆ ಆ ಪೈಪ್ಗಳ ಮುಖಾಂತರ ತೆಕ್ಕಲಾಗತ್ತೆ ಗೆಳೆಯರೆ. ಈ ತೆಗೆದಂಥ ಕಾಳುಗಳನ್ನು ಮೊದಲು ಒಯ್ದು ಒಂದು ತಟ್ಟೆನಲ್ಲಿ ಬಿಸಿಲಿನಲ್ಲಿ ಆರಾಕಲಾಗತ್ತೆ ಗೆಳೆಯರೆ.
ಇದರಲ್ಲಿ ಮೊಣಕನ್ನು ಹೊರಗಡೆ ಯಾವ ರೀತಿ ತೆಗಿತಾರೆ ಅನ್ನೋದನ್ನು ನೋಡ್ಬೋದು. ಈ ಒಂದು ನೆಟ್ ಇದೆಯಲ್ಲ, ಹೆಣೆದಂಥ ಒಂದು ನೆಟ್ ಮೇಲೆ ದ್ರಾಕ್ಷಿ ಮಣಕಿದ್ದಾವೆ. ಆ ಮಣಕಿನಲ್ಲಿ ಮೇಲ್ಗಡೆ ಒಂದು ಕೆಳಗಡೆ ಒಂದು 7.5 ಫೂಟ್ ಉದ್ದದ ಒಂದು ಅರ್ಧ ಇಂಚಿನ ಪೈಪ್ ಇರ್ತವೆ. ಆ ಪೈಪ್ಗಳನ್ನು ಮೇಲೊಂದು ಕೆಳಗಡೆ ಒಂದು ಜೋಡಿ ಒಂದೇ ಕೈಯಲ್ಲಿ ಹಿಡಿದು, ಆ ಕಡೆ ಒಬ್ಬ ಸೈಡ್ ಮನುಷ್ಯ, ಈ ಕಡೆ ಒಬ್ಬ ಸೈಡ್ ಮನುಷ್ಯ ಹಿಡಿದು ಈ ರೀತಿ ಎಳೆಯೋದ್ರಿಂದ ಎಲ್ಲ ಒಣ ದ್ರಾಕ್ಷಿಗಳು ಉದುರಿ ಕೆಳಗಡೆ ಬೀಳ್ತವೆ. ನೀವು ನೋಡ್ತಾ ಇದ್ದೀರಲ್ಲ, ಈಗ ನೋಡೋಣ. ಈ ರೀತಿಯಾಗಿ ಕೆಳಗಡೆ ಕಾಳುಗಳನ್ನು ಕೆಡವಲಾಗತ್ತೆ. ಆ ಒಂದು ಮಚ್ಚರದಾನಿ ಮೇಲೆ ಹಾಸಿದಂಥ ಒಂದು ಎಲೆಗಳ ಮೇಲೆ ಎಲ್ಲ ಕಾಳುಗಳು ಬಿದ್ದ ನಂತರ ಅದನ್ನು ತೆಗೆದುಕೊಂಡು ಹೋಗಿ ತಟ್ಟಿನಲ್ಲಿ ಹಾರಾಕೋ ಒಂದು ಪ್ರಕ್ರಿಯೆ ನಡೀತಾಯಿದೆ ಗೆಳೆಯರೆ. ಈ ರೀತಿಯಾಗಿ ಎಲೆಗಳನ್ನು ಹಾಸಿ ಒಳಗಡೆ ಇರ್ತಕ್ಕಂಥ ಕಾಳುಗಳನ್ನು ಬಳಿದ ಮೊದಲು ತೆಗೆದುಕೊಳ್ಳಲಾಗತ್ತೆ ಗೆಳೆಯರೆ. ಯಾವುದೇ ಒಂದು ಕಾಳು ಸಿಡಿದು ಬಿದ್ದರೂ ಕೂಡ ಶೆಡ್ ನಟ್ ಮೇಲೇ ಬೀಳಬೇಕು. ಯಾಕಂದರೆ ಅದನ್ನು ಸಂಗ್ರಹ ಮಾಡಿ ತಕ್ಕೊಳ್ಳಿಕ್ಕೆ ಒಂದು ಸುಲಭವಾಗಿ ಅನುಕೂಲ ಆಗುತ್ತೆ. ಇದಕ್ಕೆ ಎಲ್ಲ ಖಾಲಿ ಆದಂಥ ಒಂದು ರ್ಯಾಕ್ನ ನೀವು ನೋಡ್ಬೋದು. ಇದೇ ರೀತಿ ಪೂರ್ತಿ ರ್ಯಾಕ್ ಖಾಲಿ ಆಗುವವರೆಗೆ ಈ ಒಂದು ಹಂತ ನಡೀತಾನೆ ಇರುತ್ತೆ. ಆ ಕಾಳುಗಳು ಸ್ಟಾಕ್ ಆದದ್ದನ್ನು ತಂದು ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಒಂದು ದೊಡ್ಡದಾದಂಥ ಒಂದು ಟಾರ್ಪಾಲಿನನ್ನಾಗಲಿ ಇಲ್ಲ ತಟ್ಟನ್ನಾಗಲಿ ಹಾಸಿ ಬಿಸಿಲಿಗೆ ಒಂದು ದಿನ ಸಂಜೆವರೆಗೆ ಈ ರೀತಿ ತಂದು ಗುಂಪು ಗುಂಪಾಗಿ ಹಾಕಿ ಈ ರ್ಯಾಕ್ನ ಖಾಲಿ ಮಾಡುವ ಒಂದು ಕೆಲಸ ನಡೆಯುತ್ತೆ, ಹಾಕಲಾಗತ್ತೆ ಗೆಳೆಯರೆ. ಇದು ಸಂಜೆಯ ಸಮಯ. ಈಗ ಹಾಕಿದ್ದನ್ನು ಬೆಳಗಿನ ಜಾವ ಇದನ್ನು ತೆಳಗೆ ಮಾಡಲಾಗತ್ತೆ ಗೆಳೆಯರೆ. ಈಗ ಹಾಗೆ ಮುಚ್ಚಿ ಬಿಡೋದು ಗೆಳೆಯರೆ. ಅದನ್ನು ರಾತ್ರಿ ಹೊತ್ತು ಇಬ್ಬನಿ ಅದು ಬಿದ್ದು ಕಾಳುಗಳು ತಂಪಾಗಿ ಮೆತ್ತಗೆ ಆಗಬಾರ್ದು. ನೀವು ನೋಡ್ಬೋದು. ಈ ರೀತಿಯಾದಂಥ ಒಂದು ಹಂತ ನಡೆಯುತ್ತೆ ಗೆಳೆಯರೆ. ಇದು ಬೆಳಗಿನ ಸಮಯ. ಈಗ ಕಾಳುಗಳನ್ನು ತೆಳಗೆ ಮಾಡುವ ಒಂದು ಪ್ರಕ್ರಿಯೆ ನಡೀತಾ ಇದೆ, ನೀವು ನೋಡ್ಬೋದು. ಈ ರೀತಿಯಾಗಿ ಬಿಸಿಲಿನ ಸಮಯದಲ್ಲಿ ಇದರಲ್ಲಿ ಮೆಕ್ಕೆಜೋಳ, ಜೋಳ ಹೇಗೆ ನಾವು ಬಿಸಿಲಿನಲ್ಲಿ ಕಾಲಿನಿಂದ ಅಗಲ ಮಾಡ್ತೀವೋ ತೆಳಗೆ ಆ ರೀತಿ ಮಾಡಲಾಗಿರುತ್ತೆ ಗೆಳೆಯರನ್ನ ಮಾಡಬೇಕು. ಇದರಲ್ಲಿ ಇನ್ನೂ ಕೆಲವೊಂದು ವಿಷಯ ಇದೆ. ಇದರಲ್ಲಿ ಇನ್ನೂ ಕೆಲವೊಂದು ಹಸಿಯಾಗಿ ಉಳಿದಿರ್ತಕ್ಕಂಥ ಕೆಲವೊಂದು ಅವಕ್ಕೆ ನಾವು ಗಿಲಿ ಅಂತೀವಿ. ಹಸಿಯಾಗಿ ಉಳಿದಿರ್ತವೆ ಗೆಳೆಯರೆ. ಅವು ಮುಂದೆ ಗ್ರೇಡಿಂಗ್ ಅಂದರೆ ಫಸ್ಟ್ ನಂಬರು, ಸೆಕೆಂಡ್ ನಂಬರು, ಥರ್ಡ್ ನಂಬರು ಅಂಥೇಳಿ ಮನುಕ ತಯಾರಾಗುತ್ತೆ ಗೆಳೆಯರೆ. ಅಲ್ಲಿ ಮಷಿನ್ನಲ್ಲಿ ಹೋಗಿ ಅಲ್ಲಿ ಅವು ಬರೋ ಹತ್ತಿರ ಇರ್ತಕ್ಕಂಥ ಒಣಗಿದ ಕಾಳುಗಳ ಮೇಲೂ ಜಿಬಿಯಾಗಿ ಅಲ್ಲಿ ಹೊಲಸಿಡಿಸ್ತದೆ. ಕಾಳುಗಳನ್ನು ಸುಮಾರು ಮಾಡುತ್ತೆ ಗೆಳೆಯರೆ. ಆ ಕಾರಣದಿಂದ ಇದರಲ್ಲಿ ಇರ್ತಕ್ಕಂಥ ಹಸಿಯಾಗಿ ಉಳಿದಿರ್ತಕ್ಕಂಥ ಮೆತ್ತಗೆ ಉಳಿದಿರ್ತಕ್ಕಂಥ ಕಾಳುಗಳನ್ನು ಆರಿಸಿ ತೆಗಿಬೇಕಾಗತ್ತೆ ಗೆಳೆಯರೆ. ಎಲ್ಲಾದರೂ ಉಳಿದಿದ್ದಾವ ಇಲ್ವಾ ಅಂತ ನೋಡಿ ಅದೇ ಒಂದು ಕೆಲಸ ಇಲ್ಲಿ ನಡೀತಾ ಇದೆ ಗೆಳೆಯರೆ. ಹಸಿ ಕಾಳುಗಳನ್ನು ಆರಿಸಿ ತೆಗೆಯುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಅದು ಯಾವ ರೀತಿ ಇರುತ್ತೆ ಆ ಕಾಳು ಅನ್ನೋದನ್ನು ನೀವು ನೋಡ್ಬೋದು, ತೋರಿಸ್ತೀನಿ.
ಇವೆಲ್ಲ ಕಾಣ್ತಾ ಇರೋ ಮರಗಳಲ್ಲಿ ಇರ್ತಕ್ಕಂಥವು ಹಸಿಯಾಗಿ ಉಳಿದಿರ್ತಕ್ಕಂಥ ಕೆಲವೊಂದು ಕಾಳುಗಳು ಗೆಳೆಯರೆ. ಅವುಗಳನ್ನು ಎಲ್ಲವನ್ನು ಆರಿಸಿ ತೆಗೆದು ಒಂದು ಸೈಡ್ ಬದಿಯಲ್ಲಿ ಬಿಸಿಲಿಗೆ ಒಣಗೋ ಹಾಗೆ ಹಾಕಲಾಗತ್ತೆ. ಮತ್ತು ಇನ್ನೂ ಕೆಲವೊಂದಿಷ್ಟು ದಿವಸ ಈ ರೀತಿ ಇದೆ ನೋಡಿ ಗೆಳೆಯರೆ. ಇದು ಇನ್ನೂ ಹಸಿಯಾಗಿದೆ. ಇದು ಇನ್ನೂ ಒಣಗಲಿಕ್ಕೆ 3-4 ದಿನಗಳು ಬೇಕು. ಎಲ್ಲೋ ಕೆಲವೊಂದಿಷ್ಟು ಸ್ಪ್ರೇ ಮಾಡುವಾಗ ಔಷಧಿ ಸಿಡಿದಿರೋದಿಲ್ಲ. ಇದು ಔಷಧಿಯಲ್ಲಿ ಸ್ವಲ್ಪ ಕಮ್ಮಿ ಆದ ಕಾರಣ ಈ ರೀತಿಯಾಗಿರುತ್ತೆ ಗೆಳೆಯರೆ ಕೆಲವೊಂದು. ಮತ್ತು ಗೊನೆಗಳು ದಟ್ಟವಾಗಿ, ಅಂದರೆ ಬಿಡುವಿರಲಾರ್ದ ಸ್ಥಳ ಗೊನೆ ಗಂಟಾಗಿರ್ತಕ್ಕಂಥ ಗೊನೆಗಳಲ್ಲಿರ್ತಕ್ಕಂಥ ಈ ಕಾಳುಗಳು ಇವು ಹಾಗೆ ಹಸಿಯಾಗಿ ಉಳಿದಿರ್ತವೆ. ಇವುಗಳನ್ನು ಆರಿಸಿ ತೆಗಿಬೇಕು. ತೆಗೆದ ನಂತರ ಮುಂದೆ ಇವುಗಳನ್ನು ಒಂದು ಸೈಡು ಒಂದು ತಟ್ಟಿನಲ್ಲಿ ಹಾರಾಕಲಾಗತ್ತೆ. ಇದು ಎಲ್ಲವೂ ಇದರಲ್ಲಿ ಆರಿಸಿ ತೆಗೆಯುವುದು ಆದ ನಂತರ ಇವುಗಳನ್ನೆಲ್ಲವನ್ನು ಇನ್ಮೇಲೆ ಟ್ರೇನಲ್ಲಿ ಈ ಟ್ರೇದಲ್ಲಿ ತುಂಬೋಕೆ ಶುರು ಮಾಡಲಾಗುತ್ತೆ ಗೆಳೆಯರೆ. ಇವು 20 kg ಒಂದು ಟ್ರೇಗಳು. ಇವುಗಳಲ್ಲಿ ಎಲ್ಲವನ್ನು ಈ ರೀತಿಯಾಗಿ ಮರ ಹಚ್ಚಿ ತುಂಬಲಾಗತ್ತೆ. ಮುಂದಿನ ಹಂತಕ್ಕೆ ಒಂದು ರೆಡಿ ಮಾಡೋಕ್ಕೆ ಶುರುವಾಗಿದೆ ಗೆಳೆಯರೆ. ಇವೆಲ್ಲವನ್ನು ಈ ರೀತಿಯಾಗಿ ತುಂಬಿ ಇವುಗಳನ್ನ ಇನ್ನು ಮುಂದೆ ಈ ಒಂದು ರಿಕ್ಷಾ ಇದೆ, ಇಲ್ಲಿ ಲೋಡಿಂಗ್ ಕೆಲಸ ನಡೀತಾ ಇದೆ ಗೆಳೆಯರೆ. ಈ ರೀತಿಯಾಗಿ ಗಾಡಿನ ಲೋಡ್ ಮಾಡಲಾಗುತ್ತೆ ಗೆಳೆಯರೆ. ಲೋಡ್ ಆದ ನಂತರ ಇದನ್ನು ಮುಂದಿನ ಒಂದು ಗ್ರೇಡಿಂಗ್, ಇದರಲ್ಲಿ 1st ಗ್ರೇಡ್, 2nd ಗ್ರೇಡ್, 3rd ಗ್ರೇಡ್ ಅಂತ 3 ನಂಬರ್ ಮಾಡ್ತಾರೆ ಗೆಳೆಯರೆ. ಇದರಲ್ಲಿ 1 ನಂಬರು, 2 ನಂಬರು, 3 ನಂಬರ್ ಅಂತ ಅದೇ ಗ್ರೇಡು. ಮೆಷಿನ್ ಇಲ್ಲಿ ಇರದೇ ಇರೋ ಕಾರಣಕ್ಕೆ ಇದನ್ನು ಗ್ರೇಡಿಂಗ್ ಮೆಷಿನ್ ಎಲ್ಲಿ ಇದೆಯೋ ಅಲ್ಲಿ ಇದನ್ನು ಈ ರೀತಿ ಲೋಡಿಂಗ್ ಮಾಡಿ ಕಳಿಸಲಾಗುತ್ತೆ ಗೆಳೆಯರೆ. ಇಲ್ಲಿಯವರೆಗೆ ಇದು ದ್ರಾಕ್ಷಿ ಒಂದು ಹಂತ ನೀವೀಗ ನೋಡ್ಬೋದು. ಈ ರಿಕ್ಷಾದಲ್ಲಿ ಹೇರಿ ಲೋಡಿಂಗ್ ಮಾಡಲಾಗಿದೆ ಗೆಳೆಯರೆ. ಇದರ ಒಂದು ಮುಂದಿನ ಹಂತವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಗೆಳೆಯರೆ. ಅಲ್ಲಿಯವರೆಗೆ ನಮಸ್ಕಾರ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.